ನವನರಸಿಂಹನ ಮುಂದಿನ ಭಾಗ ಮುಂದುವರಿಯುತ್ತದೆ. 6ನೇ ನರಸಿಂಹ ವರಾಹ ನರಸಿಂಹ ಅಥವಾ ಕ್ರೋಢ ನರಸಿಂಹ. ಮೇಲಿನ ಅಹೋಬಲದಿಂದ 2 ಕಿಲೋಮೀಟರ್ ದೂರದಲ್ಲಿ ವೇಲಾದ್ರಿ ಮತ್ತು ಗರುಡಾದ್ರಿ ಪರ್ವತಗಳ ನಡುವೆ ವರಾಹ ನರಸಿಂಹನ ದೇವಾಲಯವಿದೆ. ಈ ನರಸಿಂಹ ರಾಹುವಿನ ಅಧಿಪತಿ ದೇವತೆ. ಇಲ್ಲಿ 2 ವಿಗ್ರಹಗಳಿವೆ. ಒಂದು ಹಿರಣ್ಯಕಶಿಪನನ್ನು ಕೊಂದು ವೇದಗಳನ್ನು ಕಾಪಾಡಿದ ವರಾಹರೂಪಿ ನರಸಿಂಹ. ಈ ಮೂರ್ತಿಗೆ ವರಾಹ ಮುಖ, ಮನುಜನ ದೇಹ, 2 ಕೈಗಳು ಮತ್ತು ಸಿಂಹದ ಬಾಲವಿದೆ. ಮತ್ತೊಂದು ಲಕ್ಷ್ಮೀ ಸಮೇತವಾಗಿರುವ ನರಸಿಂಹಮೂರ್ತಿ. 7ನೇದು ಅಹೋಬಲ ನರಸಿಂಹ ಅಥವಾ ಅಹೋಬಿಲ ನರಸಿಂಹ. ನವನರಸಿಂಹ ವಿಗ್ರಹಗಳಲ್ಲಿ ಇದು ಮುಖ್ಯ ಮೂರ್ತಿಯಾಗಿದೆ. ಈ ನರಸಿಂಹನು ಗುರುವಿನ ಅಧಿದೇವತೆಯಾಗಿದ್ದಾನೆ. ಅಹೋಬಲ ನರಸಿಂಹ ವಿಗ್ರಹ ಸಾಲಿಗ್ರಾಮದಾಗಿದ್ದು ಉಗ್ರರೂಪಿಯಂತಾಗಿದೆ. ಪಕ್ಕದಲ್ಲೇ ಪ್ರಹ್ಲಾದ ಕೈ ಮುಗಿದು ಪೂಜೆ ಸಲ್ಲಿಸುವ ವಿಗ್ರಹವಿದೆ. ಕೆಳಗಿನ ಅಹೋಬಲದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ಬಸ್ಸು, ಆಟೋ, ಸ್ವಂತ ವಾಹನದಿಂದಲೂ ಬರಬಹುದು. ವಸತಿ ಸೌಕರ್ಯ, ಊಟದ ವ್ಯವಸ್ಥೆಯೂ ಸಹ ಇಲ್ಲಿ ಇದೆ. ಇನ್ನೊಂದು ಸಾರಂಜ ನರಸಿಂಹ. ತೆಲುಗಿನಲ್ಲಿ ಕಾರಂಜ, ಕನ್ನಡದಲ್ಲಿ ಹೊಂಗೆ ಮರ. ಈ ಮರದ ಅಡಿಯಲ್ಲಿರುವ ಈ ಕಾರಂಜ ನರಸಿಂಹ ಈ ದೇವಾಲಯದ ವಿಶೇಷ. ಆದಿಶೇಷನ ಹೆಡೆಯ ಕೆಳಗೆ ಕಾರಂಜ ನರಸಿಂಹನ ಮೂರ್ತಿ ಇದೆ. ಈತನು ನವಗ್ರಹದಲ್ಲಿ ಒಂದಾದ ಚಂದ್ರನ ಅಧಿದೇವತೆ. ಒಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಬಿಲ್ಲು ಅಥವಾ ಸಾರಂಗ ಹಿಡಿದಿರುತ್ತಾನೆ. ಆದ್ದರಿಂದ ಈ ನರಸಿಂಹನನ್ನು ಸಾರಂಗ ನರಸಿಂಹ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯಂತೆ ಆಂಜನೇಯನು ಪೂಜೆ ಸಲ್ಲಿಸಿದಾಗ ನರಸಿಂಹ ಪ್ರತ್ಯಕ್ಷವಾಗುತ್ತಾನೆ. ಆಗ ಆಂಜನೇಯನು ಶ್ರೀರಾಮನಲ್ಲದೆ ಬೇರೆ ದೇವರನ್ನು ಗುರುತಿಸಲಾರೆ ಎಂದು ಹೇಳಿದಾಗ ನರಸಿಂಹನು ಬಿಲ್ಲು ಸಮೇತ ಕಾಣಿಸಿಕೊಂಡು ತಾನೇ ಶ್ರೀರಾಮನೆಂದು ಮನದಟ್ಟು ಮಾಡುತ್ತಾನೆ. ಚಿತ್ರವಟ ನರಸಿಂಹ. ನವನರಸಿಂಹ ಮೂರ್ತಿಗಳಲ್ಲಿ ಇದು ಅತ್ಯಂತ ದೊಡ್ಡದಾಗಿದೆ. ದೇವಲೋಕದ 2 ಶಾಪಗ್ರಸ್ತ ಗಂಧರ್ವರು ಇಲ್ಲಿ ನರಸಿಂಹಸ್ವಾಮಿಗೆ ಸಂಗೀತ, ನೃತ್ಯ ಸೇವೆ ಮಾಡಿ ಶಾಪ ವಿಮೋಚನೆಗೊಂಡರು ಎಂಬ ಪ್ರತೀತಿ ಇದೆ. ಆದ್ದರಿಂದ ಹಲವು ಸಂಗೀತಗಾರರು ಇಲ್ಲಿ ಬಂದು ಸಂಗೀತ ಸೇವೆಯನ್ನು ಸುಧೆಯನ್ನು ಹರಿಸಿ ನರಸಿಂಹನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಎಲ್ಲ ದೇವಾಲಯಗಳನ್ನು ಸುಮಾರು 8ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದ್ದಾರೆ. 15ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಪುನರ್ನಿರ್ಮಾಣ ಮಾಡಿದ್ದಾರೆ. ಅಹೋಬಲದಲ್ಲಿ ನವನರಸಿಂಹರ ಎಲ್ಲ ವಿಗ್ರಹಗಳನ್ನು ಒಂದೇ ಕಡೆ ನವಗ್ರಹಗಳೆಂದು ಪ್ರತಿಷ್ಠಾಪಿಸಿದ್ದಾರೆ. ಇದಕ್ಕೆ ನವನರಸಿಂಹ ನವಗ್ರಹಗಳೆಂದು ಕರೆಯಲಾಗುತ್ತದೆ. ಯಾರಿಗೆ ಎಲ್ಲ ಕಡೆ ಹೋಗಿ ನವನರಸಿಂಹನನ್ನು ನೋಡಲಾಗುವುದಿಲ್ಲವೋ ಅಂಥವರು ಇಲ್ಲಿ ಒಟ್ಟಿಗೆ ಎಲ್ಲ ನವನರಸಿಂಹರನ್ನು ನೋಡಿ ಕೃತಾರ್ಥರಾಗಬಹುದು. ಈ ಎಲ್ಲ 9 ದೇವಾಲಯಗಳನ್ನು ಮಾರ್ಗದರ್ಶನದವರ ಸಹಾಯದಿಂದ ಅಥವಾ ಗೈಡ್ನವರ ಸಹಕಾರದಿಂದ ನೋಡಬಹುದು. ಕೆಲವು ನರಸಿಂಹ ದೇವರಿಗೆ ಉತ್ತಮ ರಸ್ತೆ, ಸಾರಿಗೆ ಸಂಪರ್ಕ ಇದೆ. ಮತ್ತು ಕೆಲವನ್ನು ನೋಡಲು ಕಾಡಿನ ದಾರಿಯಲ್ಲಿ ಚಾರಣ ಮಾಡಬೇಕು. ಅಹೋಬಲವು ಬೆಂಗಳೂರಿನಿಂದ 407 ಕಿಲೋಮೀಟರ್, ಹೈದರಾಬಾದಿನಿಂದ 350 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಮೇಲೆ ತೆರಳಲು ಡೋಲಿಯ ಸಹಾಯವನ್ನು ಸಹ ಇಲ್ಲಿ ಪಡೆಯಬಹುದು. ಅಹೋಬಲಂನ ನರಸಿಂಹರ ಕೃಪಾ ಕಟಾಕ್ಷ ಸದಾ ನಮ್ಮೆಲ್ಲರ ಮೇಲೆ ಇರಲೆಂದು ಆ ನವರೂಪಿ ನರಸಿಂಹನನ್ನು ಪ್ರಾರ್ಥಿಸೋಣವೇ. ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ, ನಮೋ ನಮೋ ಲಕ್ಷ್ಮೀ ನರಸಿಂಹ, ನಮೋ ನಮೋ ಲಕ್ಷ್ಮೀ ನರಸಿಂಹ, ನಮೋ ನಮೋ ಯೋಗ ನರಸಿಂಹ, ಮಹಾಬಲಹರಿ ನರಸಿಂಹ, ಮಹಾದೇವ ಹರಿ ನರಸಿಂಹ, ಸುಭದ್ರಕಾಯ ನರಸಿಂಹ, ಸುರೇಶ್ವರ ಹರಿ ನರಸಿಂಹ, ನಮೋ ನಮೋ ನರಸಿಂಹ, ವಿಶ್ವಂಬರ ಹರಿ ನರಸಿಂಹ, ಪರಮೇಶ್ವರ ಹರಿ ನರಸಿಂಹ,
जगत्पाल हरि नरसिंह जगन्नाथ हरि नरसिंह नमो नमो नरसिंह प्रह्लादपाला नरसिंह आह्लादाकर नरसिंह वज्रनाभ हरि नरसिंह शारदसन्नुत नरसिंह नमो नमो नरसिंह नमो नमो योग नरसिंह नमो नमो भार्गव नरसिंह नमो नमो पवन नरसिंह नमो नमो ज्वाल नरसिंह नमो नमो नरसिंह नमो नमो मालोल नरसिंह नमो नमो वराह नरसिंह नमो नमो अहोबल नरसिंह नमो नमो कारंजी नरसिंह नमो नमो नरसिंह नमो नमो चित्रवट नरसिंह नमो नमो श्री नरसिंह नमो नमो श्री नरसिंह नमो नमो श्री नरसिंह नरसिंह नरसिंह